ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರವಿಧಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ ಅಧ್ಯಾನತಿಭಿರಾಂತಸ್ಯ ಜ್ಞಾನಾಂ ಜನಶಲಾಕಜಾಂ ಚಕ್ಷುರನ್ಮೀಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು, ಪುರೋಹಿತರು ಹಾಗೂ ಕವಡೆಶಾಸ್ತ್ರ ತಜ್ಞರಾಗಿರ್ತಕ್ಕಂಥ ಶರಣ್ ಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಆತ್ಮೀಯ ವೀಕ್ಷಕ ಬಂಧುಗಳೇ, ಅವರು ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ. 2026 ಫೆಬ್ರವರಿ ತಿಂಗಳು ಧನಸ್ಸು ರಾಶಿಯವರ ತಿಂಗಳ ಮಾಸ ಫಲವನ್ನು ಇವತ್ತು ನಾನು ಹೇಳಿದ್ದೇನೆ. ಫೆಬ್ರವರಿ ತಿಂಗಳು ಯಾವ ರೀತಿಯಾಗಿ ಧನಸ್ಸು ರಾಶಿಯವರಿಗೆ ಅನುಕೂಲವಾಗುತ್ತೆ, ಶುಭ ಹಾಗೂ ಅಶುಭ ಫಲಗಳು ಯಾವುದು, ಯಾವ ವಿಚಾರಗಳಲ್ಲಿ ತಾವು ಎಚ್ಚರಿಕೆಯಿಂದಿರಬೇಕು, ಯಾವ ವಿಚಾರಗಳು ನಿಮಗೆ ಅನುಕೂಲವಾಗುತ್ತೆ, ಯಾವ ವಿಚಾರಗಳಲ್ಲಿ ನಿಮಗೆ ಮುನ್ನಡೆ ಸಿಗುತ್ತೆ ಅಂತಕ್ಕಂಥದ್ದನ್ನ ಇಂದಿನ ಸಂಚಿಕೆಯಲ್ಲಿ ತಾವು ತಿಳ್ಕೊಳ್ಳಿದ್ದೀರಿ. ಧನಸ್ಸು ರಾಶಿ, ಈ ಧನಸ್ಸು ರಾಶಿಗೆ ಗುರು ಅಧಿಪತಿ. ಗುರು ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮಗೆ ಒಳ್ಳೆಯ ಸ್ಥಾನ, ಗೌರವ, ಕೀರ್ತಿ, ಅನ್ಕೊಂಡಿರ್ತಕ್ಕಂಥ ಕಾರ್ಯಸಿದ್ಧಿ, ಸಂತಾನ, ವಿವಾಹ, ಕಲ್ಯಾಣದ ವಿಚಾರವಾಗಿ, ಶಾರೀರಿಕ ದೃಢತೆ ವಿಚಾರವಾಗಿ, ಮಾನಸಿಕ ದೃಢತೆ ವಿಚಾರವಾಗಿ, ಹೈಯರ್ ಎಜುಕೇಶನ್ ವಿಚಾರವಾಗಿ, ಬೇರೆ ಬೇರೆ ಒಂದಿಷ್ಟು ಸಾಮಾಜಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ನಮ್ಮನ್ನ ಪ್ರಬುದ್ಧರಾಗಿ ಮಾಡ್ತಕ್ಕಂಥವನು ಗುರು. ಅಂತಹ ರಾಶಿಗೆ ಅಧಿಪತಿ ಆಗಿರ್ತಕ್ಕಂಥವನು ಗುರುದೇವ ಆಗಿದ್ದಾನೆ. ಅಂತಹ ರಾಶಿ ಈ ಧನುಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂಥ ಒಂದಿಷ್ಟು ಫಲಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ, ಬರವಣಿಗೆ ಸಂವಹನ ಮಾಡ್ತಕ್ಕಂಥವ್ರು, ವಿಶೇಷವಾಗಿ ಇರ್ತಕ್ಕಂಥ ಅಧ್ಯಯನವನ್ನು ಮಾಡ್ತಕ್ಕಂಥವ್ರಿಗೆ, ಸಂವಹನ ಮಾಡ್ತಕ್ಕಂಥವ್ರಿಗೆ, ಸಾಹಿತ್ಯದಲ್ಲಿ ತಮ್ಮನ್ನು ತಾವು ಗುರುತಿಸಬೇಕು ಅಂದ್ಕೊಳ್ತಕ್ಕಂಥವ್ರಿಗೆ, ಅವರಿಗೆ ಉತ್ತಮವಾಗಿರ್ತಕ್ಕಂಥ ದಿನಗಳು ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಏನಿರುತ್ತೆ ಅವು ಕೂಡ ಏನಾಗುತ್ತೆ ಕೇಳಿದ್ರೆ ಉತ್ತಮ ರೀತಿಯಲ್ಲಿ ನಡೀತಕ್ಕಂಥದ್ದು. ಯಾವುದೇ ರೀತಿಯಾದಂತಹ ಹಣಕಾಸಿನ ನಿರ್ಧಾರಗಳನ್ನ ಅತ್ಯಂತ ಧೈರ್ಯಶಾಲಿಯಾಗಿ ತಾವು ಈ ತಿಂಗಳಲ್ಲಿ ನೆರವೇರಿಸ್ತೀವಿ. ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ನಿಭಾಯಿಸ್ತಕ್ಕಂತಹ ಶಕ್ತಿ ಈ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು. ಮತ್ತೆ ತುರ್ತು ವೆಚ್ಚ ಅಥವಾ ದುಂದು ವೆಚ್ಚ ಅಂತ ಹೇಳ್ತೀವಿ. ಹಣಕಾಸಿನ ಹರಿವು ಏನಿರುತ್ತೆ ಅದನ್ನ ಆದಷ್ಟು ಏನು ಕೇಳಿದ್ರೆ ಕಡಿಮೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ತುರ್ತು ದುಂದು ವೆಚ್ಚಕ್ಕೆ ಹಣಕಾಸು ಸಾಧ್ಯವಾದಷ್ಟು ಏನು ಮಾಡ್ಬೇಕು ಹೇಳಿದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸಬೇಕಾಗತ್ತೆ. ಇಲ್ಲವಾದಲ್ಲಿ ದುಂದು ವೆಚ್ಚ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇರತಕ್ಕಂಥದ್ದು. ವಿಚಾರ ಮಾಡಿ ಹಣವನ್ನ ಬಳಸಿ. ಜೊತೆಗೆ ಇರ್ತಕ್ಕಂಥ ಅಧಿಕಾರದಲ್ಲಿ ಒಳ್ಳೇದಾಗ್ತಕ್ಕಂಥದ್ದು, ಮತ್ತೆ ಇರ್ತಕ್ಕಂಥ ಅಧಿಕಾರದಲ್ಲಿ ಅದರ ಪ್ರಭಾವ ಕೂಡ ಹೆಚ್ಚಾಗ್ತಕ್ಕಂಥದ್ದು, ಅಧಿಕಾರದಲ್ಲಿ ಬಡ್ತಿಯನ್ನ ಪಡ್ಕೊಳ್ತಕ್ಕಂಥದ್ದು, ಮತ್ತೆ ಏನು ಕೇಳಿದ್ರೆ ಹಣಕಾಸಿನ ಅಂದ್ರೆ ಆದಾಯದಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದು. ಅಧಿಕಾರದಲ್ಲಿ ಪ್ರಭಾವ ಬರುತ್ತೆ, ಅಧಿಕಾರದಲ್ಲಿ ಉನ್ನತ ಸ್ಥಾನಮಾನ ಸಿಗುತ್ತೆ. ಜೊತೆಗೆ ಏನು ಕೇಳಿದ್ರೆ ಅದರ ಪ್ರಭಾವದಿಂದ ಆರ್ಥಿಕ ಸ್ಥಿತಿಗತಿಗಳು ಕೂಡ ತುಂಬಾ ಸುಧಾರಣೆಯನ್ನ ಹೊಂದತಕ್ಕಂಥದ್ದು. ಆರ್ಥಿಕವಾಗಿ ಸದೃಢವಾಗ್ತಕ್ಕಂತಹ ಕಾಲಗಳು ಧನುಸ್ಸು ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ. ಜೊತೆಗೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಮುನ್ನಡೆ ಉಂಟಾಗ್ತಕ್ಕಂಥದ್ದು, ವ್ಯಾಪಾರದ ಉತ್ತಮವಾಗಿರ್ತಕ್ಕಂಥ ಪ್ರಗತಿ, ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದಾಗತ್ತೆ. ಜೊತೆಗೆ ಈ ತಿಂಗಳಲ್ಲಿ ಹೆಚ್ಚಾಗಿ ತಾವೇನ್ ಮಾಡ್ತೀರಿ ಕೇಳಿದ್ರೆ ಸಮಾಜದಲ್ಲಿ ಒಳ್ಳೆಯ ಗೌರವ ಅಂತಕ್ಕಂಥದ್ದು ತಮಗೆ ಪ್ರಾಪ್ತವಾಗುತ್ತೆ. ಯಾಕಂದ್ರೆ ನಾನು ಆಗಲೇ ಹೇಳಿದಾಗೆ ಧನುಸ್ಸು ರಾಶಿಯವರಿಗೆ ಗುರುವಧಿಪತಿ, ಗುರುವಿನ ಅನುಗ್ರಹ ಮುಖೇನವಾಗಿ, ಗುರುವಿನ ಅನುಗ್ರಹ ಇರೋದ್ರಿಂದ ಈ ರಾಶಿಯವರಿಗೆ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನ, ಗೌರವಗಳು, ಆದರಗಳು, ಸನ್ಮಾನಗಳು ಅಂತಕ್ಕಂಥದ್ದು ಹೆಚ್ಚಾಗಿ ಪ್ರಾಪ್ತವಾಗ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಸಹೋದರ ಸಹೋದರಿಯರ ಜೊತೆಗೆ ಏನು ಕೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಕೂಡ ಮೂಡ್ತಕ್ಕಂಥದ್ದು. ಈಗಾಗಲೇ ಮನಸ್ತಾಪಗಳೇನೋ ಇದ್ದಲ್ಲಿ ಅವೆಲ್ಲವೂ ಕೂಡ ದೂರವಾಗಿ ನಿಮ್ಮ ಸಹೋದರ ಜೊತೆಗೆ ನೇತೃತ್ವಕ್ಕೆ ಏನು ಕೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಈ ತಿಂಗಳಲ್ಲಿ ತಮಗೆ ಪ್ರಾಪ್ತವಾಗ್ತಕ್ಕಂಥದ್ದು. ಜೊತೆಗೆ ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ತಂತ್ರಜ್ಞಾನಗಳನ್ನ ಮತ್ತೆ ಹೊಸ ಹೊಸ ಏನು ಕೇಳಿದ್ರೆ ಆವಿಷ್ಕಾರಗಳನ್ನ ಮಾಡುವಂತವ್ರಿಗೆ ಉತ್ತಮವಾಗಿರ್ತಕ್ಕಂಥ ದಿನಗಳಾಗಿದೆ. ಅದರಲ್ಲಿ ಸಕ್ಸಸ್ ಕೂಡ ತಾವು ಕಾಣ್ತೀರಿ ಅಂತಕ್ಕಂಥದ್ದು. ಇನ್ನು ದಾಂಪತ್ಯದ ಸಂಬಂಧಪಟ್ಟ ಹಾಗೆ, ಇನ್ನು ಮನೆಯ ಮಡದಿ ಮಕ್ಕಳು ಸಂಬಂಧಪಟ್ಟ ಹಾಗೆ ಉತ್ತಮವಾಗಿರ್ತಕ್ಕಂಥ ಒಂದಿಷ್ಟು ಕುಟುಂಬದಲ್ಲಿ
ಸುಖಕರವಾಗಿರ್ತಕ್ಕಂಥ ವಾತಾವರಣ, ಸಂತೋಷವಾಗಿರ್ತಕ್ಕಂಥ ನೆಮ್ಮದಿಯಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ತಮ್ಮ ಮಡತಿ ಸಂಗಾತಿಯೊಂದಿಗೆ ಏನು ಕೇಳಿದ್ರೆ ಪ್ರೀತಿಯಿಂದ ಇರತಕ್ಕಂಥ ದಿನಗಳಿರುತ್ತೆ. ಯಾವುದೇ ರೀತಿ ಕಿತ್ತಾಟಗಳು ಇರೋದಿಲ್ಲ. ಇನ್ನು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಗುರುವಿನ ಅನುಗ್ರಹ ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಲ್ಪ ಏನು ಕೇಳಿದ್ರೆ ಏಕಾಗ್ರತೆ ಅಂತಕ್ಕಂಥದ್ದು ಮಕ್ಕಳಿಗೆ ಕಡಿಮೆ ಆಗುತ್ತೆ. ಯಾರ್ಯಾರು ಸ್ವಲ್ಪ ಎಜುಕೇಶನ್ ಅನ್ನು ಮಾಡ್ತಾ ಇದ್ರೆ ಅವ್ರು ಸ್ವಲ್ಪ ಗಮನ ಹರಿಸಬೇಕು. ಗುರು ಧ್ಯಾನ ಮಾಡಿ ಖಂಡಿತಲೂ ಏಕಾಗ್ರತೆ ಬರುತ್ತೆ. ಏಕಾಗ್ರತೆ ಸ್ವಲ್ಪ ಕಡಿಮೆ ಆಗತಕ್ಕಂಥ ಸಾಧ್ಯತೆ ಉಂಟು. ಹಾಗಾಗಿ ಗುರುವಿನ ಧ್ಯಾನ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಕೂಡ ಏಕಾಗ್ರತೆ ಬರುತ್ತೆ, ಉತ್ತಮವಾಗಿ ಓದ್ಲಿಕ್ಕೆ ಅನುಕೂಲವಾಗುತ್ತೆ ಅಂತಕ್ಕಂಥದ್ದು. ಜೊತೆಗೆ ಈ ಒಂದು ಪಾಲುಗಾರಿಕೆ, ಆಗಲೇ ಹೇಳಿದಾಗೆ ಪಾಲುಗಾರಿಕೆ ಅಂತಂದ್ರೆ ಇಬ್ಬರು ಸೇರಿ ಮಾಡ್ತಕ್ಕಂಥ ಬಿಸ್ನೆಸ್, ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಕ್ಕಂತಹ ಈ ಪಾರ್ಟ್ನರ್ಶಿಪ್ ಅಂತ ಏನಿರುತ್ತೆ ಆ ಒಂದು ಪಾಲುಗಾರಿಕೆಯಲ್ಲಿ ಮಾಡ್ತಕ್ಕಂಥ ವ್ಯವಹಾರಗಳೇ ತಮ್ಮದು ಮೇಲ್ಗೈ ಆಗುತ್ತೆ ಮತ್ತು ಉತ್ತಮವಾಗಿರ್ತಕ್ಕಂಥ ಲಾಭವನ್ನು ಕೂಡ ತಾವು ಪಡೆದುಕೊಳ್ತೀರಿ. ಜೊತೆಗೆ ಏನು ಕೇಳಿದ್ರೆ ದಾಂಪತ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿರ್ತಕ್ಕಂಥ ಸಂತೋಷವು ಕೂಡ ತಮ್ಮದಾಗತ್ತೆ. ದಾಂಪತ್ಯ ಜೀವನಕ್ಕೆ ಕಾಲಿಡ್ತಕ್ಕಂಥವ್ರಿಗೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಕಾಲ ಇದಾಗಿದೆ. ಜೊತೆಗೆ ತಮ್ಮ ಒಂದು ಸ್ನೇಹಿತರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಎಲ್ಲರೊಂದಿಗೆ ಏನು ಕೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಕಾಲವನ್ನು ಕಳೆತಕ್ಕಂಥ ದಿನ ಇದಾಗಿದೆ. ಇನ್ನು ಬೇರೆ ಬೇರೆ ಅನಿಶ್ಚಿತವಾಗಿರ್ತಕ್ಕಂಥ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಬಂದು ಅವರಿಂದನೂ ಕೂಡ ಏನಾಗುತ್ತೆ ಕೇಳಿದ್ರೆ ಉತ್ತಮವಾಗಿರ್ತಕ್ಕಂತಹ ಒಂದು ಏನು ಕೇಳಿದ್ರೆ ಸಂತೋಷ ಮತ್ತೆ ಲಾಭಗಳು ನಿಮಗಾಗತ್ತೆ. ಜೊತೆಗೆ ತಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಯಾಕಂದ್ರೆ ಹಣಕಾಸಿನ ಹರಿವು ಹೆಚ್ಚಾಗಿದ್ದಾಗ ಅಲ್ಲಿ ಕಳ್ಳರು, ದರೋಡೆಕೋರರು, ದುಷ್ಟರು, ದ್ವೇಷವನ್ನ ಮಾಡ್ತಕ್ಕಂಥವ್ರು, ಶತ್ರುಗಳು ಹೆಚ್ಚಾಗಿ ಹುಟ್ಟುಕೊಳ್ತಾರೆ. ಅದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಹಣಕಾಸಿನ ದೃಷ್ಟಿಯಿಂದ ಮತ್ತು ವ್ಯವಹಾರಿಕ ದೃಷ್ಟಿಯಿಂದ ಸ್ವಲ್ಪ ಕಳ್ತನ ಆಗ್ತಕ್ಕಂಥದ್ದು ಮತ್ತು ದ್ವೇಷ ಮಾಡ್ತಕ್ಕಂಥವ್ರು, ಶತ್ರುಬಾಧೆ ಹೆಚ್ಚಿಗೆ ಆಗ್ತಕ್ಕಂಥದ್ದು, ನಿಮ್ಮ ಮೇಲೆ ಅನುಮಾನ ಪಡ್ತಕ್ಕಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಮತ್ತೆ ಕೆಲವೊಂದಿಷ್ಟು ಹಣವನ್ನ ಕಳ್ಕೊಳ್ತಕ್ಕ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಎಚ್ಚರ ಇರಬೇಕು. ಇನ್ನು ಸ್ವಲ್ಪ ಏನು ಕೇಳಿದ್ರೆ ನಾನು ಆಗ್ಲೇ ಹೇಳಿದಾಗೆ ಉತ್ತಮವಾಗಿರ್ತಕ್ಕಂಥ ಹುದ್ದೆಯಲ್ಲಿದ್ದಾಗ ಸ್ವಲ್ಪ ಅವಮಾನಗಳು ಕೂಡ ಸಾಧ್ಯತೆ ಇರುತ್ತೆ. ತಾವೇನಾದ್ರು ತಪ್ಪು ಕೆಲಸ ಮಾಡಿದಲ್ಲಿ ಈ ರೀತಿಯಾದಂತಹ ಹಣಕಾಸು ಸಂಬಂಧಪಟ್ಟ ಹಾಗೆ ಏನಾದ್ರು ಸಮಸ್ಯೆಗಳಲ್ಲಿ ಉದ್ಭವ ಆದಲ್ಲಿ ಆ ಒಂದು ಅಧಿಕಾರಕ್ಕೆ ಸಂಬಂಧಪಟ್ಟ ಚ್ಯುತಿ ಬರ್ತಕ್ಕಂಥದ್ದು. ಕಾರಣ ಅಂದ್ರೆ ಅಲ್ಲಿ ಅಪಮಾನ ಆಗ್ತಕ್ಕ, ನಿಂದನೆ ಆಗ್ತಕ್ಕಂಥದ್ದು. ಅದ್ರ ಬಗ್ಗೆ ಭಯ ಪಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಗುರುಗಳನ್ನ ಧ್ಯಾನ ಮಾಡಿ ಖಂಡಿತವಾಗಲೂ ಕೂಡ ಅನುಕೂಲ ಆಗುತ್ತೆ. ಇನ್ನು ಅಪರಿಚಿತ ವ್ಯಕ್ತಿಗಳಿಂದ, ಬೇರೆಯವರಿಂದ ಏನಾಗುತ್ತೆ ಕೇಳಿದ್ರೆ ನೀವು ಸಂಪಾದನೆ ಮಾಡಿರ್ತಕ್ಕಂಥ ಹಣವ ವ್ಯಯ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ. ಒಂದಿಷ್ಟು ಹಣವನ್ನ ನೀವು ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ರೆ ಅದನ್ನ ವ್ಯಯ ಮಾಡ್ಲಿಕ್ಕಾಗೆ ಕೆಲವು ಜನ ಕಾದು ಕುಳಿತಿರ್ತಾರೆ. ನಿಮ್ಮನ್ನ ಅದು ಮಾಡಿದ್ರೆ ಚೆನ್ನಾಗುತ್ತೆ, ಇದು ಮಾಡಿದ್ರೆ ಚೆನ್ನಾಗುತ್ತೆ, ಈ ಬಂಡವಾಳಕ್ಕೆ ವ್ಯವಹಾರ ಮಾಡೋಣ, ಇದಕ್ಕೆ ಏನು ಕೇಳಿದ್ರೆ ಹೂಡಿಕೆ ಮಾಡೋಣ, ಅದನ್ನ ತಗೊಂಡ್ರೆ ಚೆನ್ನಾಗುತ್ತೆ ಅಂತೇಳಿ ಅದನ್ನ ಒಂದು ಏನು ಕೇಳಿದ್ರೆ ಕೂಡಿಟ್ಟಿರ್ತಕ್ಕಂಥ ಹಣವನ್ನ, ಧನವನ್ನ ಪೋಲ್ ಮಾಡ್ತಕ್ಕಂಥ, ವ್ಯಯ ಮಾಡ್ತಕ್ಕಂಥದ್ದು ಬೇರೆಯವರಿಂದ ನಿಮಗೆ ಆಗ್ತಕ್ಕಂಥದ್ದು. ಬೇರೆಯವರಿಂದ ಹಣಕಾಸನ್ನ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಜೊತೆಗೆ ಏನು ಕೇಳಿದ್ರೆ ಜೀವನದಲ್ಲಿ ಸ್ವಲ್ಪ ಶಿಸ್ತನ್ನ ತಾವು ಪಡ್ಕೊಳ್ಳೋದ್ರಿಂದ ಏನಾಗುತ್ತೆ ಕೇಳಿದ್ರೆ ಖಂಡಿತವಾಗಲೂ ಅನುಕೂಲವಾಗುತ್ತೆ. ಇನ್ನು ತಂದೆ ತಾಯಿಯರ ಒಂದು ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಯಾಕಂದ್ರೆ ಆರೋಗ್ಯ ಸಮಸ್ಯೆ ಬರ್ತಕ್ಕ ಸಾಧ್ಯತೆ ಇದೆ. ನಿಮ್ಮ ತಂದೆ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಜೊತೆಗೆ ಏನು ಕೇಳಿದ್ರೆ ಹಣಕಾಸಿನ ಸ್ಥಿರತೆಗಾಗಿ, ಹಣಕಾಸಿನ ಒಂದು ಸ್ಥಿರತೆ ಸರಿಯಾಗಿರ್ಬೇಕಂದ್ರೆ ನಿಮ್ಮ ತಂದೆ ತಾಯಿಯ ಸೇವೆಯನ್ನ ಮಾಡ್ತಕ್ಕಂಥದ್ದು, ಅವರ ಆಶೀರ್ವಾದ ಪಡ್ಕೊಳ್ಳಿ. ಹೆಚ್ಚೆಚ್ಚು ಗುರುಗಳ ಒಂದು ಧ್ಯಾನವನ್ನು ಮಾಡಿ ಖಂಡಿತವಾಗಲೂ ತಮಗೆ ಅನುಕೂಲವಾಗುತ್ತೆ. ಇನ್ನು ಉತ್ತಮವಾಗಿರ್ತಕ್ಕಂಥ ಭೋಗ ವಸ್ತುಗಳನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ, ಯಾವ್ಯಾವುದು ಭೋಗ ವಸ್ತುಗಳಂತ ಬಂದಾಗ ಮನೆಗೆ ಒಂದು ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಅಥವಾ ನೀವು ಓಡಾಡ್ಲಿಕ್ಕೆ ಒಂದು ಗಾಡಿನೋ ಒಂದು ಕಾರೋ ಇದನ್ನ ಕೊಂಡ್ಕೊಳ್ಬೇಕು ಅಂತಂದ್ರೆ ಖಂಡಿತವಾಗಲೂ ಕೂಡ ಉತ್ತಮವಾಗಿರ್ತಕ್ಕಂಥ ದಿನಗಳು ನಿಮಗಾಗಿದೆ. ಇನ್ನು ಬೇರೆ ಬೇರೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ದಿನಗಳು ಇದಾಗಿದೆ. ಇನ್ನು ರಾಜಕಾರಣಿಗಳಿಗೆ ಮತ್ತು ಸರ್ಕಾರಿ ನೌಕರಿಗಳಿಗೆ ಏನು ಕೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ದಿನಗಳು ಇದಾಗಿದೆ. ಅನ್ಕೊಂಡಿರ್ತಕ್ಕಂಥ ಕಾರ್ಯಗಳು ನೆರವೇರುತ್ತೆ. ರಾಜಕೀಯ ಕ್ಷೇತ್ರಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನ ಹೆಸರು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವ ರಾಶಿಯವರಿಗೆ? ಧನಸ್ಸು ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ರಾಜಕೀಯ ಕ್ಷೇತ್ರದಲ್ಲಿ ಮನ್ನಣೆ ಹಾಗೂ ಗೌರವಗಳು ಹೆಚ್ಚಾಗತ್ತೆ. ನೌಕರಿ ಮಾಡ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಕಾಲವು ಕೂಡ ಇದಾಗಿರ್ತಕ್ಕಂಥದ್ದು. ಇನ್ನು ಮಾಮೂಲಿ ಏನ್ ಹೇಳ್ತೀವಿ ಕೇಳಿದ್ರೆ ಬೇರೆ ಬೇರೆ ಹೂಡಿಕೆಯನ್ನ ಮಾಡ್ತಕ್ಕಂಥವ್ರು, ಶೇರ್ ಮಾರ್ಕೆಟ್ ಇರಲಿ ಅಥವಾ ಏನು ಕೇಳಿದ್ರೆ ಈ ಜೂಜುಕೋರು ಏನು ಹೇಳ್ತಾರೆ, ಲಾಟ್ರಿ ಸಂಬಂಧಪಟ್ಟ ಹಾಗೆ, ಜೂಜಾಡ್ತಕ್ಕಂಥ ಕೆಲಸಗಳು ಸಂಬಂಧಪಟ್ಟ ಹಾಗೆ ಯಾರು ಹಣ ಹೂಡಿಕೆ ಮಾಡಿದ್ರೆ ಸ್ವಲ್ಪ ಗಮನ ಹರಿಸಬೇಕು. ಇದರಿಂದ ಲಾಭ ಆಗುತ್ತೆ, ಬಟ್ ಕೆಟ್ಟ ಹೆಸರು ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಇನ್ನು ಬೇರೆ ಬೇರೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ಳಿ, ಬಂಗಾರ, ಲೋಹಗಳನ್ನ ಮಾರಾಟ ಮಾಡ್ತಕ್ಕಂಥವ್ರು, ಖನಿಜ ಸಂಪತ್ತು ಮಾರಾಟ ಮಾಡ್ತಕ್ಕಂಥವ್ರು, ಆಯಿಲ್ ಪದಾರ್ಥಗಳು, ಎಣ್ಣೆ ವಸ್ತುಗಳು ಏನಿರುತ್ತೆ ಅದನ್ನ ಮಾರಾಟ ಮಾಡ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭ ಈ ಒಂದು ತಿಂಗಳಲ್ಲಿ ಸಿಗುತ್ತೆ. ಜೊತೆಗೆ ಏನು ಕೇಳಿದ್ರೆ ನೀವು ಈ ಒಂದು ತಿಂಗಳಲ್ಲಿ ಹೆಚ್ಚಾಗಿ ಮಹಾವಿಷ್ಣುನನ್ನ ಆರಾಧನೆ ಮಾಡೋದ್ರಿಂದ ಖಂಡಿತವಾಗಲೂ ಕೂಡ ತಮಗೆ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನ ಕಾಣಬಹುದು.
ಜೊತೆಗೆ ನೀವು ಗುರುಗಳ ಧ್ಯಾನವನ್ನ ಮಾಡೋದ್ರಿಂದ ಉತ್ತಮವಾಗಿರ್ತಕ್ಕಂಥ ಫಲ, ಜೊತೆಗೆ ಈ ಒಂದು ಕೆಟ್ಟ ದೃಷ್ಟಿ ಮತ್ತೆ ಆಗ್ತಕ್ಕಂಥ ಕೆಲವಷ್ಟು ವಿಪತ್ತುಗಳಿದೆ, ಇವೆಲ್ಲವೂ ನಿವಾರಣೆ ಆಗುತ್ತೆ. ಅನ್ಕೊಂಡಿರ್ತಕ್ಕಂಥ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ದಿನಗಳು ಧನಸ್ಸು ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನು ಕೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಫಲಗಳು ಪ್ರಾಪ್ತವಾಗಲಿಕ್ಕೆ ಕಾರಣವಾಗುತ್ತೆ ಅಂತಕ್ಕಂಥದ್ದು. ಇದಿಷ್ಟು ಧನಸ್ಸು ರಾಶಿಯವರಿಗೆ 2026 ಫೆಬ್ರವರಿ ತಿಂಗಳು ಸಿಗಬಹುದಂತಹ ಉತ್ತಮವಾಗಿರ್ತಕ್ಕಂಥ ಶುಭ ಹಾಗೂ ಅಶುಭ ಫಲಗಳಾಗಿದೆ. ಇವೆಲ್ಲವನ್ನು ತಾವೆಲ್ಲರೂ ಫಾಲೋ ಮಾಡ್ತಕ್ಕಂಥದ್ದು. ಗುರುಧ್ಯಾನ, ಗುರು ಸೇವೆ, ತಂದೆ ತಾಯಿ ಸೇವೆ, ಅವರ ಆಶೀರ್ವಾದ ಪಡ್ಕೊಳ್ತಕ್ಕಂಥದ್ದು, ಭಗವಾನ್ ವಿಷ್ಣು ದೇವನನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕಂಪಲ್ಸರಿ ಮಾಡ್ತಾ ಬನ್ನಿ. ಖಂಡಿತವಾಗಲೂ ತಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ಸಂಪೂರ್ಣ ಮಾಡ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿ ಕುರಿತಾಗಿ ಮತ್ತೊಂದು ಮಾಸ ಭವಿಷ್ಯ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಸಂಚಿಕೆಯಲ್ಲಿ ಸಂಪೂರ್ಣ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನ ಭವಂತು, ಲೋಕ ಸಮಸ್ತ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೇದಾಗ್ಲಿ.